ಹಾಯ್ ಫ್ರೆಂಡ್ಸ್, ಮನೇಲಿ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು. ತೊಗೊಂಬಂದು ಇಟ್ಬಿಟ್ಟು ಮಧ್ಯಾಹ್ನ ಅಡುಗೆಗೆ ರೈಸು ಮತ್ತು ಕಡಲೆಕಾಳು ಸಾರು ಮಾಡೋಣ ಆಲೂಗೆಡ್ಡೆ ಹಾಕಿ ಅಂತ ಹೇಳ್ಬಿಟ್ಟು ಕಡಲೆಕಾಳು ನೈಟೇ ನೀರಲ್ಲಿ ನೆನೆಯಕ್ಕೆ ಹಾಕಿದ್ದೆ. ಆಲೂಗೆಡ್ಡೆನೆಲ್ಲ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಹುಳಿನ ಹಾಕಿಬಿಟ್ಟೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಹಾಗೆ ತೆಂಗಿನಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೊಂಡೆ. ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡು ಕರಿಬೇವಿನ ಸೊಪ್ಪು, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಡಲೆಕಾಳು, ಉಪ್ಪು ಮತ್ತು ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ರೈಸ್ ಬೆಂದಿತ್ತು ಬಗ್ಗಿಸ್ಕೊಂಡು ಕಡಲೆಕಾಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕಿ 4-5 ವಿಸಿಲ್ ಬರೆಸಿ ಸಾರು ರೆಡಿ ಆಯಿತು. ಕೊತ್ತಂಬರಿ ಹಾಕ್ಬಿಟ್ಟು ಅನ್ನನೂ ರೆಡಿ ಆಯಿತು. ಎರಡನ್ನೂ ಸೈಡಲ್ಲಿ ಇಟ್ಬಿಟ್ಟು ಕಿಚನ್ನ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದೆ. ಅಡುಗೆ ಮಾಡಿದ ತಕ್ಷಣವೇ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ರೆ ಕ್ಲೀನಾಗಿರುತ್ತೆ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ತೊಳೆದು ದಬಾಕಿ ಸಿಂಕನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟೆ. ತೊಳೆದ್ಬಿಟ್ಟು ಗುಡಿಸಿ ಕಸ ಎಲ್ಲ ಎತ್ತಿ ತಂದಿರೋ ರೇಷನ್ನೆಲ್ಲ ಬಾಟ್ಲಲ್ಲಿ ಹಾಕ್ಬಿಟ್ಟು ಫಿಲ್ ಮಾಡಿದೆ. ಹಂಗೆ ಬೆಳಗ್ಗೆಗೆ ಟಿಫನ್ಗೆ ಇಡ್ಲಿಗೆ ನೆನೆಯಕ್ಕೆ ಹಾಕೋಣ ಅಂತೇಳ್ಬಿಟ್ಟು 4 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ ಮತ್ತು ಮೆಂತೆ ರೇಷನ್ ಅಕ್ಕಿನೇ ಹಾಕ್ತೀನಿ. ಇಡ್ಲಿ ಸೂಪರಾಗಿ ಬರುತ್ತೆ. ಹಾಗೆ ಅವಲಕ್ಕಿ ಹಾಕ್ಬಿಟ್ಟು ರುಬ್ಸ್ಕೊಬಂದು ಇಟ್ಟೆ. ಥ್ಯಾಂಕ್ ಯು, ಬಾಯ್.